ವೆಲ್ಕಮ್ ಆಲ್ ಡೇ 29 ಆಫ್ 150 ಡೇಸ್ ಚಾಲೆಂಜ್. ಎಲ್ಲ ರೆಡಿಯಾಗಿವೆ, 4:15 ಟೈಮ್ ಆಲ್ರೆಡಿ. ಸೊ ಇವತ್ತು ಫ್ರೆಶ್ ಆಗಿ ಜಸ್ಟ್ ಎಂಬಿಷನ್ ಅಂತ ಇದು ಆದಮೇಲೆ ಆಲ್ಮೋಸ್ಟ್ ಒಂದು 8-9 ದಿವಸ ಎಂಬಿಷನ್ ಹಾಕ್ಬಿಟ್ಟು ನೋಡಲ್ಲ ಅಂತ, ಯಾಕಂದರೆ ಇದು ತೊಗೊಂಡೋಗಲ್ಲ, ಯಾಕಂದರೆ ಸ್ಪೇಸ್ ಇಲ್ಲ ಅಂತ, ಹಂಗಾಗಿ. ಸೊ ನೋಡೋಣ ಎಂಟಿ ಸ್ಟಮಕ್ ವೇಟ್ ಎಷ್ಟು ಅಂತೇಳಿ. ಸೊ ಎಂಟಿ ಸ್ಟಮಕ್ ವೇಟ್ ಇವತ್ತು ನಮ್ಮದು 78.35 ಅದ. ಸೊ ನಾನು ಮತ್ತು ಅದು ಫುಲ್ ಟ್ಯಾಂಕ್ ಎಲ್ಲ ಇದೆ. ಸೊ ಕುಂಭಮೇಳ ಕೊಂತೀವಿ ಈಗ, ಆಲ್ಮೋಸ್ಟ್ 6 ಆಗಿದೆ ಟೈಮು. ಸೊ ಹೋಗ್ಬೇಕಾದ್ರೆ ನೋಡೋಣ ಎಲ್ಲೆಲ್ಲಿ ಏನೇನು ಮಾಡ್ತೀವಿ, ಏನೇನೆಲ್ಲ ಯಾವಾಗ ಮಾಡ್ತೀವಿ ಅಂತೆಲ್ಲ ಹೇಳ್ತೀನಂತ. ಸೊ ನಮ್ಮ ರೈಡು ಈಗ ಕುಂಭಮೇಳದ ಕಡೆ ಬೈಕ್ ರೈಡ್ ಅದ ನೋಡೋಣ. ಸೊ UK ರೈಡರ್ಸ್ ಅಸೋಸಿಯೇಷನ್ ಇವನು ಟ್ಯಾಗ್ ಮಾಡ್ತೀನಿ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಅಪ್ಡೇಟ್ಸ್ ಆ್ಯಂಡ್ ಆಲ್. ಸೊ ಬೆಳಗ್ಗೆ 10-18 ಟೈಮು ಹೇಳಿದ್ವಲ್ಲ. ಸೊ ಕುಂಭಮೇಳ ಹೊಂಟಿದ್ದು ಅಂತ. ಸೊ ಇವತ್ತು ಬ್ರೇಕ್ಫಾಸ್ಟ್ ಟೈಮ್ ಇದೆ. ಬ್ರೇಕ್ಫಾಸ್ಟ್ ಟೈಮ್ನಾಗ ನಾನು ಹೊರಗಡೆ ಈಗ ಡಯಟ್ ಅಂತೇಳಿ ಬರೀ ಇಡ್ಲಿ ತೊಗೊಂಡಿನಿ. ಅಭಿ ದೋಸೆ ಅದೇನೇನು ಉಡ್ಲೇತಾನವ. ಇಲ್ಲಿಂದ ನಾಷ್ಟದೆಲ್ಲ ಮಾಡಿಕೊಂಡು ವಾಪಸ್ ನಮ್ಮ ಥಿಂಗ್ಸ್ಗಳೆಲ್ಲ ಇಲ್ಲವ, ಎಲ್ಲ ಮತ್ತೆ ವಾಪಸ್ ಪ್ಯಾಕ್ ಮಾಡಿ ಇಲ್ಲಿಂದ ಹೋಗ್ಬೇಕು. ಎಲ್ಲಂದರೆ ಈಗ ಆಲ್ಮೋಸ್ಟ್ ಉದ್ಗಿರಿದಾಗ ಇವಿ 250 ಕಿಲೋಮೀಟ್ರ್ ಐ ಥಿಂಕ್. ಸೊ 205 ಬಂದೀವಲ್ಲ, 205 ಬಂದೀವಿ. ಇನ್ನೂ ಒಂದು 500 ನಿಯರ್ ಅದು, ಅಂದರೆ ಒಂದು 450 ಸಮಥಿಂಗ್ ಇರ್ಬೋದು. ಸೊ ನೋಡಮ್ಮ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಹೋಗ್ಬೇಕು ಎಲ್ಲ ಮಾಡ್ತೀನಿ. ಇಲ್ಲಿ ಬಂದಿರೋದು ನಾವು ಈಗ ನಾಷ್ಟ ಮಾಡೋಕ್ಕೆ. ಸೊ ನಾಷ್ಟ ಆದಮೇಲೆ ಸಿಗಮಂತೆಲ್ಲ. ಸೊ ಇದು ರೈಸ್, ಅದಾದಮೇಲೆ ಸ್ವಲ್ಪ ಇಲ್ಲಿ ನಮಗೆ ಇದು ಸಿಕ್ಕಿಲ್ಲ, ಏನಂದರೆ ವೆಜ್ಜಿ ಸಿಕ್ಕಿಲ್ಲ. ಸೊ ಹಂಗಾಗಿ ಸ್ವಲ್ಪ ಟಮಾಟಿ ಮತ್ತು ಇದರಲ್ಲೇ ಕೆಲಸ ನಡ್ಸಾಕತ್ತೀವಿ. ಸೊ ಟ್ರಾವೆಲಿಂಗ್ನಾಗ ಏನಿಲ್ಲ. ಸೊ ಚಿಕನ್ ಅದೇನು ಸಿಗಲ್ಲ, ಆಲ್ಮೋಸ್ಟ್ ಬರೀ ದಾಲು ಮತ್ತು ರೈಸೇ ಕ್ಯಾರಿ ಮಾಡ್ತೀವಿ ಮುಂದೆ. ಎಲ್ಲಿವಿ ಈಗಂದರೆ ಒಂದು ಇನ್ನೊಂದು 270 ಕಿಲೋಮೀಟ್ರ್ ದೂರ ಇವಿ. ಎಲ್ಲಿಂದರೆ ನಾಗ್ಪುರಿಂದ. ಸೊ ನಾಗ್ಪುರ ಹೋಗ್ಬೇಕು, ಎಷ್ಟೊತ್ತಾಗ್ತೇನಿಲ್ಲ ಅಂತ ಗೀಸ್ನೆಲ್ಲ ಆಗ್ತೀನಂತ. ಹೆವಿ ಅಂದರೆ ಹೆವಿ ನಿದ್ದೆ ಹೊಂಟದಂತ ತಮಗೆ ಕುಂತಾನೆ ಇಲ್ಗ ಒತ್ತಿ ಇನ್ಸ್ಟಾಗ್ರಾಮ್ನಾಗ ಕೈ ಆಡ್ಸ್ಕೊಂತ. ಸೊ ಇದೆಲ್ಲ ಆದಮೇಲೆ ಸಿಗಮಂತ. ಸೊ ಇನ್ನೂ 180 ಕಿಲೋಮೀಟ್ರ್ ಇಲ್ಲಿಂದ. ನೋಡಮ್ ಈಗ ಆಲ್ಮೋಸ್ಟ್ ಟೈಮ್ ಎಷ್ಟಾಗದಪ್ಪ ಅಂತಂದರೆ 5:30 ಆಗ್ಯದ. 6:30, 7:30, 8 ಹಂಗೆ ಆಗ್ಬೋದು ಅನಿಸ್ತು ಮಟ್ಟಿಗೆ. ನೋಡಮ್ಮ ಹೊಂಟೀವಿ ಈಗ. ಸೊ ಮತ್ತೆಲ್ಲ ಮುಂಜಾನೆ ಏನೇನು ಮಾಡ್ತೀವಿ, ಆಮೇಲೆ ಹೋಗಿ ಎಲ್ಲಿ ಸ್ಟೇ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ತೋರಿಸ್ತೀವಿ ಅಂತ. ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಅಪ್ಡೇಟ್ಸ್. ಆಲ್ಮೋಸ್ಟ್ ಅಲ್ಲಿಗೆ 16 ಆಗ್ಯದ ನಮ್ದೆಲ್ಲ ಗಾಡಿ ಹೊಡೆದು ಆಲ್ಮೋಸ್ಟ್ 500 ಕಿಲೋಮೀಟ್ರ್ ಮ್ಯಾಲೆ ಬಂದೀವಿ. ಕಲಸಾಗಿವಿ, ಏನು ಉಳಿದಿಲ್ಲ, ಸತ್ಯನಸಾಗಿವಪ್ಪ ಏನು. ಬಟ್ ಅಂದ್ರೆ ನೀರಾಗ್ಯಾರ ತಿಲ್ಲೇ ಬೇರೆ ಅದ. ಸೊ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿದೆಲ್ಲ. ಸೊ ಇದು ನಾವು ರೂಮ್ ಮಾಡೀವಿ ಈಗ. ಇಲ್ಲ ನೋಡಿದೆ, ಇದು ನಮ್ಮದು ಇಂಜಿನಿಯರ್ ಗೋಸ್ಟ್ ಮತ್ತಿದು ಇಲ್ಲೇ ಅದ. ಸೊ ರೂಮ್ ಮೇಲೆ ಅದೇನೋ ತೋರಿಸಿಲ್ಲ ಅವರು, ಹೊಂಟಿವಿ ರೂಮ್ ನೋಡ್ಕೋಬೇಕು. ಇಲ್ಲೇ ಅದ ಹೈವೇ, ಅಂದರೆ ಬೈಪಾಸ್ ಸಿಗೀವಿ, ನಾಗ್ಪುರ ಬೈಪಾಸಿಗೆ. ಸೊ ಬೆಳಗ್ಗೆ ನೋಡಮ್ಮ ಏನೇನು ಮಾಡ್ತೀವಿ ಏನೆಲ್ಲ ಹೇಳ್ತೀನಿ. ಈಗ ನಾವು ಫಸ್ಟ್ ರೂಮ್ ಚೆಕ್ ಆದ್ಮೇಲೆ ಚೆಕ್ ಮಾಡಿದ್ಮೇಲೆ ನೋಡಮ್ಮ ಏನದಂತ ಮಾಡ್ಕೊಳಮ್ಮ. ಸೊ ಇದು ನಮ್ಮದು ರೂಮ್, ಈಗ ಪ್ರೆಸೆಂಟ್ ಇಲ್ಲಿ ಬಂದದ್ದು ರೂಮ್ ಇದು. ಇದಾದಮೇಲೆ ಈಗ ಊಟ ಆರ್ಡ್ರ್ ಮಾಡಬೇಕು. ಅದೆಲ್ಲ ಆದಮೇಲೆ ನಮ್ಮ ಥಿಂಗ್ಸ್ಗಳೆಲ್ಲ ಸ್ವಲ್ಪ ಕಡೆಗೆ ಹಾಕಿವಿ. ಮಾಡೋದು ಸ್ವಲ್ಪ ಜಳಕ ಮಾಡಬೇಕು. ಮಾಡಿಕೊಂಡು ಫುಲ್ ಊಟ ಮಾಡಿ ಮಲ್ಕೊಂಡ್ರೆ ಒಮ್ಮೆ ಒಂದು ಮುಂಜಾನೆ ಬೆಳಗ್ಗೆ 6-6:30 ಎದ್ದೇಳ್ಬೇಕು. ಅಷ್ಟು ಟಯರ್ಡ್ ಆಗ್ಯದ. ಎಲ್ಲ ಥಿಂಗ್ಸ್ಗಳೆಲ್ಲ ಚಾರ್ಜ್ ಇರಲಿಲ್ಲ, ಮೊಬೈಲ್ ಅವೆಲ್ಲ ಚಾರ್ಜಿಗೆ ಹಾಕಿವಿ. ಒಂದು ಮೊಬೈಲಲ್ಲಿ ಹಾಕಿನ ಚಾರ್ಜ್, ಆಮೇಲೆ ಯಾಕಂದ್ರೆ ನಾಳೆ ಎಲ್ಲ ರೆಡಿ ಆಗ್ಬೇಕಲ್ಲ. ಸೊ ನಾಳೆಗೆ ಏನಿರುತ್ತೆ ಏನಿಲ್ಲ ಅನ್ನೋದೆಲ್ಲ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಎಲ್ಲ. ಅಂದರೆ ಎಲ್ಲಿಗೆ ಹೋಗ್ಬೇಕು, ಯಾಕೆ ಅಂದರೆ ನಾವು ಎಲ್ಲ ಕನ್ಫರ್ಮ್ ಮಾಡಿಲ್ಲ. ಬಟ್ ಪ್ರಯಾಗ್ರಾಜ್ ಅಂತೂ ಹೋಗೋದು ಕನ್ಫರ್ಮ್ ಅದ. ಬಟ್ ಕೆಲವೊಂದು ಥಿಂಗ್ಸ್ ಫಸ್ಟ್ ಮುಗಿಸ್ಕೊಂಡು ಪ್ರಯಾಗ್ರಾಜ್ ಹೋಗ್ಬೇಕು, ಅಥವಾ ಪ್ರಯಾಗ್ರಾಜ್ ಮುಗಿಸ್ಕೊಂಡು ಆಮೇಲೆ ಬೇರೆದೆಲ್ಲ ಮಾಡ್ಬೇಕು ಅನ್ನೋದು ಕನ್ಫರ್ಮ್ ಮಾಡಿಲ್ಲ. ಸೊ ಅದು ಬೆಳಗ್ಗೆವೇ ಮಾತಾಡ್ತೀನಂತ. ಈಗ ಅದ್ರ ಬಗ್ಗೆನೇ ಪ್ಲ್ಯಾನ್ ಹಾಕ್ಬೇಕು ಈಗೆಲ್ಲ. ಸ್ವಲ್ಪ ಜಳಕ ಮಾಡಿದ್ಮೇಲೆ, ಸೊ ಜಳಕ ಮಾಡಿದ್ಮೇಲೆ ಊಟ ಆದಮೇಲೆ ನೋಡೋಣ ಪ್ರೋಟೀನ್ ಇಂಟೇಕ್ ಅವೆಲ್ಲ ಏನಿರುತ್ತೆ ಎಲ್ಲ ತೋರಿಸಿ. ಸೊ ಇವತ್ತು ಸೈನ್ ಆಫ್ ಮಾಡಮ್ ಡೇ ಅದು ಮಾಡಿ ಆದಷ್ಟು ಜಾಸ್ತಿ ರೆಸ್ಟ್ ಬೇಕು. ಸೊ ಹಂಗಾಗಿ ಬಾಯ್. ಸೊ ಈಗ ಪ್ರೋಟೀನ್ ಟೈಮು ಆಲ್ರೆಡಿ ಲೇಟ್ ಆಗ್ಯದ. ಆಮೇಲೆ ಭಗವದ್ಗೀತೆ ಓದಬೇಕಲ್ಲ. ಸೊ ಅದೆಷ್ಟು ಓದಾಗತ್ತೀವಿ. ಇಲ್ಲಿ ಬಂದು ರೂಮ್ ಮಾಡೀವಿ ಈಗ ಎಟ್ ಪ್ರೆಸೆಂಟ್. ತಮ್ಮ ಮಕ್ಕಳ ನೋಡಿಲ್ಲ. ಅದಾದಮೇಲೆ ಏನಿಲ್ಲ, ಮತ್ತೆ ಬೆಳಗ್ಗೆ ಆ್ಯಸ್ ಯೂಶುವಲ್ ಎದ್ದು ಹೋಗ್ಬೇಕು. ಈಗ ಫುಲ್ ಟೈರ್ಡಾಗಿ ರೆಸ್ಟ್ ಮಾಡೋದಂತ. ಸೊ ಇದಿಷ್ಟು ಓದ್ತೀವಿ. ಸೊ ನೋಡಿ ಓದಿದ್ಮೇಲೆ ಏನದ ಏನಿಲ್ಲ, ಆಮೇಲೆ ಎಷ್ಟು ಓದಿವಿ ಅನ್ನೋದೇನು ತೋರಿಸಲ್ಲ. ಬಟ್ ನಾಳೆನೇ ಕಂಟಿನ್ಯೂ ಮಾಡ್ದೆ. ಆಮೇಲೆ ಇನ್ನೊಂದು ಇದು ಮೆನ್ಷನ್ ಮಾಡಿಲ್ಲಲ್ಲ ನಾನು,
ವೇಟ್ ಚೆಕ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಒಂದು 6 to 7 days. ಬಟ್ ಆಲ್ಮೋಸ್ಟ್ ಅಲ್ಲಿ ಕಂಟ್ರೋಲಾಗಿ ಇರ್ತದೆ. ನಂದು ಅದೇನು ಇರ್ತದೆ ಡಯಟ್ನ ರೆಗ್ಯುಲರ್ ಮಾಡ್ತಿರ್ತೀವಿ. ಸೊ ಹಂಗಾಗಿ ಏನಿದ್ದೀರಲ್ಲ, ಈಗ ಇದಿಷ್ಟೆಲ್ಲ ಮುಗಿಸ್ಕೊಂಡು ವಾಪಸ್ ಆಯ್ತು ಮಲ್ಕೊಳಕ್ಕೆ ಹೋಗ್ಬೇಕು. ಏನೋ ಒಂದು ಸ್ವಲ್ಪ ರೈಸ್ ಆರ್ಡ್ರ್ ಮಾಡಿವಿ ಅಷ್ಟೇ. ರೈಸ್ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಮಲ್ಕೊಂಡ್ರೆ ಹೆವಿ ರೆಸ್ಟ್ ಮಾಡ್ಬೇಕು. ಯಾಕಂದರೆ ಮತ್ತೆ ಆಲ್ಮೋಸ್ಟ್ ಇವತ್ತೊಂದು 700 kilometers ಕವರ್ ಮಾಡೀವಿ. ನಾಳೆ ಸೀದಾ ಡೈರೆಕ್ಟ್ ಪ್ರಯಾಗ್ರಾಜ್ ಹೋಗ್ಬೇಕು. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಲ್ಕೊಳ್ಕೊಂತೀವಿ. ಸೊ ಡೇ ಇಲ್ಲಿಗೆ ಸೈನ್ ಆಫ್. ಗುಡ್ ನೈಟ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಅಪ್ಡೇಟ್. ಡೂ ಫಾಲೋ ಸಪೋರ್ಟ್ 2 ಅಕೌಂಟಿಗೆ, ಮಿಸ್ಟರ್ ಗೋಸ್ಟ್ ಡೈರೀಸ್ ಆ್ಯಂಡ್ ಮಿಸ್ಟರ್ ಗೋಸ್ಟ್ ಫಿಟ್ನೆಸ್. ಅದಾದಮೇಲೆ ಯೂಟ್ಯೂಬ್ ಲಿಂಕ್ ಅಂತೂ ಆ್ಯಸ್ ಯೂಶಲ್ ನಿಮ್ಗೆ ಆತ ಐಡಿಯಾಗೆ ನೋಡಿರಿ. ಸೊ ಸಿಗ್ತದ. ಫುಲ್ ಚಿಲ್ ಮೂಡ್ನಾಗ ಇರ್ಬೇಕು ಯಾವಾಗಲೂ ಅಂತ ನೀವು. ನಾವೇ ಚಿಲ್ ಇಲ್ಲ, ಪೂರ್ತಿ ಕಲಸ ಚಳಿ. ಗುಡ್ ನೈಟ್ ಅಷ್ಟೇ, ಏನಿಲ್ಲ.